ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಲ್ಯಾಂಡ್ ಸರ್ವೇರ್ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ದ ನೋಟಿಫಿಕೇಷನ್ ಆಫ್ ದ 2024. ಫ್ರೆಂಡ್ಸ್, ಈ ಒಂದು 2024ಅಲ್ಲಿ ಅಧಿಸೂಚಿಸಲಾದಂಥ ಈ ಒಂದು 750 ಲ್ಯಾಂಡ್ ಸರ್ವೇರ್ ಈ ಒಂದು ಹುದ್ದೆಗಳಿಗೆ ಇಲ್ಲಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಇವೆಲ್ಲ ಫ್ರೀ ಆಫ್ ಕಾಸ್ಟ್ ಇರ್ತವೆ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಪಡಲಿಕ್ಕೆ ನಮ್ಮ ಜ್ಞಾನಬೋಧಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮೊದಲ ಕ್ವಶನ್ ನೋಡಿ. ಮೊದಲನೇ ದೇವರಾಯ ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಆಣೆಕಟ್ಟನ್ನು ನಿರ್ಮಿಸಿದನು? ಇಲ್ಲಿ ದೇವರಾಯನ ಅವಧಿ 1406ರಿಂದ 1422. ಇವನು ತನ್ನ ಒಂದು ಅವಧಿಯಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಆಣೆಕಟ್ಟನ್ನು ನಿರ್ಮಿಸ್ತಾನೆ. ಆಮೇಲೆ ಸೆಕೆಂಡ್ ಕ್ವಶನ್ನು, ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಈ ಕೆಳಗಿನ ಯಾವ ರೀತಿಯ ನಾಣ್ಯಗಳು ಬಳಕೆಯಲ್ಲಿವೆ? ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಅಂದರೆ ಈ ಸಂಗಮ, ಸಾಳ್ವ, ತುಳುವ, ಅರವೀಡು. ಸೊ ಈ ಒಂದು ಎಲ್ಲ ಒಂದು ವಂಶದ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ವರಾಹ, ದಿನಾರ, ಪ್ಯಾನಮ್ ಇವು ಮೂರು ಇವು ಬಳಕೆಯಲ್ಲಿದ್ದವು. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲೇ ಯಾವುದು ಗುಲ್ಬರ್ಗ ಬಳಿ ಫಿರೋಜಾಬಾದ್ ಎಂದು ಹೆಸರಿಸಲಾದ ಹೊಸ ನಗರವನ್ನು ಸ್ಥಾಪಿಸಿತು? ಯಾರು? ಇದು ಯಾವುದು ಅಲ್ಲ, ಯಾರು ಬೇಕೋದು. ಓಕೆ, ಯಾರು ಈ ಒಂದು ಗುಲ್ಬರ್ಗ ಬಳಿ ಫಿರೋಜಾಬಾದ್ ಎಂದು ಹೆಸರಿಸಲಾದ ನಗರವನ್ನು ಸ್ಥಾಪಿಸಿದರಂದರೆ ಬಹಮನಿ ಸಾಮ್ರಾಜ್ಯದ ಫಿರೋಜ್ ಶಾ. ನೆಕ್ಸ್ಟ್, ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಲೋಮಿ ಕೆಂಪು ಮಣ್ಣು ಪ್ರಧಾನವಾಗಿದೆ? ಲೋಮಿ ಇದು ಹೆಚ್ಚಾಗಿ ಶಿವಮೊಗ್ಗದಲ್ಲಿ ಕಂಡುಬರ್ತದೆ ಮತ್ತು ಹಾಸನದಲ್ಲಿ. ನೆಕ್ಸ್ಟು, ಭಾರತದ ಸ್ವಾತಂತ್ರ್ಯದ ಮೊದಲು ಈ ಕೆಳಗಿನ ಯಾವ ಯೋಜನೆಗಳನ್ನು ಪೂರ್ಣಗೊಳಿಸಲಾಯಿತು? ಯಾವುದಪ್ಪ? ಕನ್ನಂಬಾಡಿ ಆಣೆಕಟ್ಟು, ದಟ್ ಈಸ್ ಕೃಷ್ಣರಾಜಸಾಗರ. ನೋಡಿ, ಕೃಷ್ಣರಾಜಸಾಗರ ಅಂದರೆ KRS 1917ರಲ್ಲಿ. ಇದು ಕರೆಕ್ಟ್. ನೆಕ್ಸ್ಟು, ಅಗರ್ ಸರೋವರವು ಈ ಕೆಳಗಿನ ಯಾವ ಕರ್ನಾಟಕದ ನಗರದಲ್ಲಿದೆ? ಬೆಂಗಳೂರು. ಕರ್ನಾಟಕದ ಕೆಳಗಿನ ಯಾವ ನಗರವನ್ನು ಭಾರತದ ಸುವರ್ಣ ನಗರ ಎಂದು ಕರೆಯಲಾಗುತ್ತದೆ? ಸುವರ್ಣ ನಗರ ಕೋಲಾರ್. ವೈ? KGF ದಿಂದ ಚಿನ್ನದ ನಗರಿ. ಓಕೆ. ನೆಕ್ಸ್ಟು, ಕೈಗಾ ಪರಮಾಣು ವಿದ್ಯುತ್ ಕೇಂದ್ರದ ಸ್ಥಾಪಿತ ಸಾಮರ್ಥ್ಯ ಎಷ್ಟು? 880 ಮೆಗಾವ್ಯಾಟ್. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಇದು ಕೈಗಾ ಪರಮಾಣು ವಿದ್ಯುತ್ ಕೇಂದ್ರ ಯಾವ ಜಿಲ್ಲೆಯಲ್ಲಿದೆ? UK, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ. ಯಾವ ನದಿ ದಂಡೆ ಮೇಲಿದೆ? ಕಾಳಿ. ನೆಕ್ಸ್ಟ್ 9ನೇ ಕ್ವಶನು, ಕೆಳಗಿನವರಲ್ಲಿ ಯಾರು 1907ರಲ್ಲಿ ಧಾರವಾಡದಲ್ಲಿ ಅಖಿಲ ಕರ್ನಾಟಕ ಲೇಖಕರ ಸಮ್ಮೇಳನವನ್ನು ಆಯೋಜಿಸಿದರು? ಆಲೂರು ವೆಂಕಟರಾಯರು. ನೆಕ್ಸ್ಟ್, ಪಂಚಾಯತ್ಗಳಿಗೆ ಭಾರತೀಯ ಸಂವಿಧಾನದ 11ನೇ ಶೆಡ್ಯೂಲ್ನಿಂದ ಎಷ್ಟು ವಿಷಯಗಳನ್ನು ಒದಗಿಸಲಾಗಿದೆ? 29. ನೆಕ್ಸ್ಟ್ ಕ್ವಶನು, ಗವಿ ಗಂಗಾಧರೇಶ್ವರ ದೇವಸ್ಥಾನವು ಯಾವ ಒಂದು ದೇವತೆಗೆ ಅಥವಾ ದೇವರಿಗೆ ಸಮರ್ಪಿಸಲಾಗಿದೆ? ಗವಿ ಗಂಗಾಧರೇಶ್ವರ ಅಂದರೆ ಯಾರು ಬರ್ತಾರಪ್ಪ? ಗವಿ ಗಂಗಾಧರೇಶ್ವರ ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಶಿವ ಆಗುತ್ತೆ. ಗಂಗಾಧರೇಶ್ವರ ಆ ಕ್ವಶನ್ನಲ್ಲಿನೇ ಆನ್ಸರ್ ಇದೆ. ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಲೋಮಿ ಕೆಂಪು ಮಣ್ಣು ಪ್ರಧಾನವಾಗಿದೆ? ಓಕೆ, ಹಾಸನ ಇದು.
ರಿಪೀಟ್ ಆಗಿದೆ, ಸಾರಿ. ಕೃಷ್ಣಾ ನದಿ ಎಷ್ಟು ರಾಜ್ಯಗಳಲ್ಲಿ ಹರಿಯುತ್ತದೆ? ನೋಡಿ, ಕೃಷ್ಣಾ ನದಿ ಹುಟ್ಟೋದು ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆಯ ಮಹಾಬಳೇಶ್ವರ್ ಎಂಬಲ್ಲಿ ಇದರ ಒಂದು ಉಗಮ ಆಗ್ತದೆ. ಅಂದರೆ ಒಂದು ಮಹಾರಾಷ್ಟ್ರ, ಆಮೇಲೆ ಕರ್ನಾಟಕದಲ್ಲಿ, ಹೌದಾ, ಕರ್ನಾಟಕ ಆಗ್ತದ, ಆಮೇಲೆ ತೆಲಂಗಾಣ ಆಗ್ತದ, ಆಮೇಲೆ ಆಂಧ್ರ ಪ್ರದೇಶ್, ಹೀಗೆ ಒಟ್ಟಾರೆಯಾಗಿ 4 ರಾಜ್ಯಗಳಲ್ಲಿ ಹರಿತದ. ಸೊ ಇದರ ಒಟ್ಟು ಉದ್ದ ಎಷ್ಟು? 1300 ಕಿಲೋಮೀಟರ್. ಫೈನಲ್ ಆಗಿ ಬಂಗಾಳ ಉಪಸಾಗರದಲ್ಲಿ ಹೋಗಿ ಕೂಡಿಕೊಳ್ತದ. ಇತ್ತೀಚೆಗೆ ಭಾರತದ ಪರಮಾಣು ಶಕ್ತಿ ಆಯೋಗದ ಸಂಶೋಧಕರು ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ 14,100 ಟನ್ಗಳ ಲಿಥಿಯಂ ನಿಕ್ಷೇಪವನ್ನು ಕಂಡುಕೊಂಡಿದ್ದಾರೆ? ಮಂಡ್ಯ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ನಾಗಜರಿ ಜಲವಿದ್ಯುತ್ ಕೇಂದ್ರವು ಯಾವ ನದಿಯ ಮೇಲೆ ಇದೆ? ನಾಗಜರಿ. ಸೊ ಇದು ನೋಡಿ, ಇದು ಲಿಥಿಯಂ ನಿಕ್ಷೇಪ ಅಂದರೆ ಇವು ಲಿಥಿಯಂ ಅಯಾನ್, ಇವು ನಾವು ಬ್ಯಾಟ್ರಿ ಯೂಸ್ ಮಾಡಲಿಕ್ಕೆ, ಬ್ಯಾಟ್ರಿ ಒಂದು ಪ್ರಿಪೇರ್ ಮಾಡಲಿಕ್ಕೆ ಏನು ಇದರ ಲಿಥಿಯಮನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲೇನು ನೆಕ್ಸ್ಟ್ ಕ್ವಶನು, ನಾಗಜರಿ ಜಲವಿದ್ಯುತ್ ಕೇಂದ್ರ ಇದು ಯಾವ ನದಿಯ ಮೇಲಿದೆ? ಇದು ನಾಗಜರಿ ವಿದ್ಯುತ್ ಜಲಕೇಂದ್ರ ಏನಿದೆಯಲ್ಲ, ಇದನ್ನು 1979ರಲ್ಲಿ ಕಾಳಿ ನದಿಯ ಮೇಲೆ ಸ್ಥಾಪಿಸಲಾಗ್ತದೆ. ಒಟ್ಟಾರೆಯಾಗಿ 810 ಮೆಗಾವ್ಯಾಟ್. ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಆಫ್ ಡೆವಲಪ್ಮೆಂಟಲ್ ಬೋರ್ಡ್ 1966. ಇದು ಕರೆಕ್ಟ್ ಆಗುತ್ತೆ. ಎರೆಯಂಗನು ಯಾವ ಧರ್ಮವನ್ನು ಅನುಸರಿಸಿದನು? ಜೈನ ಧರ್ಮ. ಘಟಪ್ರಭಾ ನದಿಯು ಯಾವ ನದಿಯ ಪ್ರಮುಖ ಉಪನದಿಯಾಗಿದೆ? ಇದು ಕೃಷ್ಣಾ ನದಿ. ಗುರುಪುರ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ ಮತ್ತು ಇದು ಕರ್ನಾಟಕದ ಯಾವ ನದಿಯ ಉಪನದಿಯಾಗಿದೆ? ಯಾವುದು? ಗುರುಪುರ. ಸೊ ಇದು ನೇತ್ರಾವತಿ ನದಿ. ನೆಕ್ಸ್ಟ್, ಎರಿವೋಕ್ಯುಲಾನ್ ಪರ್ವಿಸೆಫಲಮ್ ಮತ್ತು ಎರಿವೋಕೊಲಾನ್ ಕರಾವೆಲೆನ್ಸ್ ಎಂದರೇನು? ಇವೇನು? ಸಸ್ಯ ಪ್ರಭೇದಗಳು. ಓಕೆ. ಸೊ ಇವು ಕುಮಟಾದಲ್ಲಿ ಕಂಡುಬರ್ತವೆ. ಕುಮಟಾ. ಓಕೆ. ಕುಮಟಾ ಮತ್ತು ಮಹಾರಾಷ್ಟ್ರದ ಸಿಂಧುದುರ್ಗದಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಲ್ಹೇರ್ ಕೋಟೆ, ಶಿವನೇರಿ ಕೋಟೆ ಮತ್ತು ಪನಹಾರ ಕೋಟೆಗಳು ಭಾರತದ ಯಾವ ರಾಜ್ಯದಲ್ಲಿವೆ? ಇವು ಮಹಾರಾಷ್ಟ್ರ ರಾಜ್ಯದಲ್ಲಿವೆ. ನೆಕ್ಸ್ಟ್, ಇತ್ತೀಚೆಗೆ ಹಸಿರು ಜಲಜನಕ ಮತ್ತು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಗಾಗಿ NTPCಯೊಂದಿಗೆ ಯಾವ ರಾಜ್ಯ ಸರ್ಕಾರವು MOUಗೆ ಸಹಿ ಹಾಕಿದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಮಹಾರಾಷ್ಟ್ರ. ಆಮೇಲೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಒನ್ ಸ್ಟಾಪ್ ಸೆಂಟರ್ ಯೋಜನೆ ಯಾವ ಸಚಿವಾಲಯದಿಂದ ರೂಪಿಸಲ್ಪಟ್ಟಿದೆ? ಸೊ ಇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಇತ್ತೀಚೆಗೆ ರಾಷ್ಟ್ರೀಯ ಆರೋಗ್ಯ ಮೇಳ ಎಲ್ಲಿ ಉದ್ಘಾಟನೆಯಾಯಿತು? ಸೊ ಇದರ ಕರೆಕ್ಟ್ ಆನ್ಸರ್ ಏನು? ನವದೆಹಲಿ. 2024ರ ವಿಶ್ವ ವೆಟ್ಲ್ಯಾಂಡ್ ದಿನದ ಥೀಮ್ ಏನು? ಜೌಗು ಪ್ರದೇಶಗಳು ಮತ್ತು ಮಾನವ ಯೋಗಕ್ಷೇಮ. ಇದು ಕರೆಕ್ಟು. ನೆಕ್ಸ್ಟ್,
ಭಾರತೀಯ ಮುಸ್ಲಿಮರಿಗೆ ಮುನ್ಸಿಪಲ್ ಮತ್ತು ಡಿಸ್ಟ್ರಿಕ್ಟ್ ಬೋರ್ಡ್ಗಳಲ್ಲಿ, ಪ್ರಾಂತೀಯ ಕೌನ್ಸಿಲ್ಗಳಲ್ಲಿ ಮತ್ತು ಇಂಪೀರಿಯಲ್ ಲೆಜಿಸ್ಲೇಚರ್ನಲ್ಲಿ ಈ ಕೆಳಗಿನ ಯಾವ ಕಾಯ್ದೆಗಳಲ್ಲಿ ಮೀಸಲಾತಿ ಸ್ಥಾನಗಳನ್ನು ನೀಡಲಾಗಿದೆ? 1909 ಭಾರತ ಸರ್ಕಾರ ಕಾಯ್ದೆ. 1969 ಅಸ್ಸಾಂ ಮರು ಸಂಘಟನೆ ಕಾಯ್ದೆಯು ಈ ಕೆಳಗಿನ ಯಾವ ರಾಜ್ಯಗಳ ರಚನೆಗೆ ಕಾರಣವಾಯಿತು? ಕರೆಕ್ಟ್ ಆನ್ಸರ್ ಮೇಘಾಲಯ. ಸೊ ಈ ಮೇಘಾಲಯದ ಒಂದು ಸ್ಥಾಪನೆ ಯಾವಾಗ್ತದ? 21 ಜನವರಿ 1972. ಓಕೆ, 21 ಜನವರಿ 1972 ಇದು ಮೇಘಾಲಯದ ಒಂದು ಸ್ಥಾಪನೆ ಆಗ್ತದ. ಅಂದರೆ ಇಲ್ಲಿ ಕರೆಕ್ಟ್ ಏನಾಗುತ್ತೆ? ಆಪ್ಷನ್ ನಂಬರ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಲೋಕಸಭೆ ಮತ್ತು ಶಾಸನ ಸಭೆಗಳಿಗೆ ಆಂಗ್ಲೋ ಇಂಡಿಯನ್ನರ ನಾಮನಿರ್ದೇಶನವನ್ನು ರದ್ದುಗೊಳಿಸಲಾಗಿದೆ? 104ನೇ ತಿದ್ದುಪಡಿ ಕಾಯ್ದೆ. ಭಾರತ ಸಂವಿಧಾನದ ಪ್ರಕಾರ ಪಂಚಾಯತ್ ಡ್ಯಾಶ್ಗೆ ಜವಾಬ್ದಾರವಾಗಿದೆ? ಇದು ಗ್ರಾಮ ಸಭೆಗೆ. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? 1978 44ನೇ ತಿದ್ದುಪಡಿಯ ಮೂಲಕ. ಕಲ್ಕತ್ತಾದ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸುವ ನಿಬಂಧನೆಯನ್ನು ಯಾವ ಕಾಯ್ದೆಯಲ್ಲಿ ಮಾಡಲಾಗಿದೆ? 1973 ರೆಗ್ಯುಲೇಟಿಂಗ್ ಆ್ಯಕ್ಟ್. ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳ ನಡುವೆ ಯಾವ ಕಾರ್ಯವನ್ನು ಸ್ಪಷ್ಟವಾಗಿ ಗುರುತಿಸಲಾಗಿದೆ? 1784 ಈಸ್ಟ್ ಇಂಡಿಯಾ ಆ್ಯಕ್ಟ್. ಕೆಳಗಿನ ಯಾವ ಲೇಖನವು ಮಾದಕ ಪಾನೀಯಗಳು ಮತ್ತು ಮಾದಕ ದ್ರವ್ಯಗಳ ಸೇವನೆಯನ್ನು ನಿಷೇಧ ಮಾಡ್ತದ? ಲೇಖನ 47 ಅಂದರೆ ವಿಧಿ 47. ಉಪಾಧ್ಯಕ್ಷರ ಹುದ್ದೆಗೆ ಚುನಾವಣೆಗೆ ಅಭ್ಯರ್ಥಿಯನ್ನು ನಾಮನಿರ್ದೇಶನ ಮಾಡಲು ಎಷ್ಟು ಮತದಾರರ ಅಗತ್ಯವಿದೆ? 20. ಭಾರತವು ಯಾವ ವರ್ಷದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಅಂಗೀಕರಿಸಿತು? 1979ರಲ್ಲಿ. ಓಕೆ, ಸೊ ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ಕೆಳಗಿನವುಗಳಲ್ಲಿ ಯಾವುದರ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾಗಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ನೋಡಿ ಸಿಡ್ಬಿ ಅಂತೀವಿ ಇದಕ್ಕೆ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ 1990ರಲ್ಲಿ ಪ್ರಾರಂಭಿಸಲಾಯಿತು? ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ರಿವರ್ಸ್ ಟ್ರಾಂಚ್ ಪೊಸಿಷನ್ ಎನ್ನುವುದು ಡ್ಯಾಶ್ನೊಂದಿಗೆ ಸಂದರ್ಭದಲ್ಲಿ ಬಳಸಲಾಗುವ ಪದವಾಗಿದೆ? IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. DWCRA ಇದರ ಒಂದು ಪೂರ್ಣ ರೂಪ ಏನು? ಡೆವಲಪ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಇನ್ ರೂರಲ್ ಏರಿಯಾಸ್. ಏಪ್ರಿಲ್ 1, 1935 ಭಾರತದ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯಾಚರಣೆ ಪ್ರಾರಂಭಿಸಿದಾಗ RBIನ ಪಾವತಿಯ ಬಂಡವಾಳ ಎಷ್ಟಾಗಿತ್ತು? 5 ಕೋಟಿ. ಅಂದರೆ ಸ್ಟಾರ್ಟಿಂಗಲ್ಲಿ ಏಪ್ರಿಲ್ 1, 1995ರಲ್ಲಿ. ನೆಕ್ಸ್ಟ್ ಆರ್ ಬಿ ಐ ಯಾವಾಗ ಬರ್ಮಾದ ಕರೆನ್ಸಿ ವಿತರಣಾ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿತು? 1942ರಲ್ಲಿ. RBI ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? 1 ಏಪ್ರಿಲ್ 1935. 1934 ಆ್ಯಕ್ಟ್ ಅದು
ಬಟ್ ಅದು 35ರಲ್ಲಿ ಜಾರಿಗೆ ತರಲಾಯಿತು. ಅದಕ್ಕೆ ಹಿಲ್ಟನ್ ಯಂಗ್ ಕಮಿಷನ್ ಅಂತ ಕರಿತೀವಿ. ಹಿಲ್ಟನ್ ಯಂಗ್ ಕಮಿಷನ್. ಕೆಳಗಿನವುಗಳಲ್ಲಿ ಮಾನವ ದೇಹದಲ್ಲಿ ಜೈವಿಕ ಅಂಶಗಳ ಸರಿಯಾದ ಇಳಿಕೆ ಕ್ರಮ ಯಾವುದು? ಆಮ್ಲಜನಕ ಅತಿ ಹೆಚ್ಚು, ಆಮೇಲೆ ಇಂಗಾಲ, ಆಮೇಲೆ ಸಾರಜನಕ, ನೈಟ್ರೋಜನ್, ಹೈಡ್ರೋಜನ್, ಕ್ಯಾಲ್ಸಿಯಂ, ರಂಜಕ. ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ನಿಕೋಟಿನಿಕ್ ಆಮ್ಲದ ಕೊರತೆಯಿಂದ ಈ ಕೆಳಗಿನ ಯಾವ ಕಾಯಿಲೆ ಉಂಟಾಗುತ್ತದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಓಕೆ, ಆಮ್ಲಜನಕ ಆದಮೇಲೆ ಇಂಗಾಲ ಆದಮೇಲೆ ಇದೆಲ್ಲ ಕರೆಕ್ಟ್ ಇದೆ. ಸಾರಜನಕಕ್ಕಿಂತ ಹೈಡ್ರೋಜನ್ ಹೆಚ್ಚಿಗಿರುತ್ತೆ. ಯಾಕೆಂದರೆ H2O ವಾಟರಲ್ಲಿ ಹೈಡ್ರೋಜನ್ ಇರುತ್ತಲ್ಲ, ಅದಕ್ಕೆ ಹೈಡ್ರೋಜನ್ ಹೆಚ್ಚಿಗೆ ಬರುತ್ತೆ. ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್, ನಿಕೋಟಿನಿಕ್ ಆಮ್ಲದ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತಾ? ಪೆಲಾಗ್ರ. ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಧ್ವನಿ ತರಂಗಗಳು ಚಲಿಸಬಹುದು? ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಎಲ್ಲವೂ. ಕೆಳಗಿನವುಗಳಲ್ಲಿ ಯಾವುದು ಅಸೆಟಿಲಿನ್ ಬಗ್ಗೆ ಸರಿಯಾಗಿದೆ? ಅಸೆಟಿಲಿನ್ ಅನ್ನು ನಾವು C2H2 ಅಂತ ಬರಿತೀವಿ. ಓಕೆ, ಸೊ ಇದರ ಒಂದು ಜನಪ್ರಿಯ ಹೆಸರು ಇಥೈನ್. ಅಂದರೆ ಇದು ಅಲ್ಕೈನ್, ಅಲ್ಕೈನ್ ಹೀಗೆ 3 ಒಂದು ಗುಂಪುಗಳು ಬರ್ತವೆ. ಅಲ್ಕೈನ್ ಗುಂಪಿಗೆ ಇದು ಸೇರ್ತದೆ ಅಸೆಟಿಲಿನ್. ಓಕೆ, ಅಲ್ಕೈನ್ ಗುಂಪಿನ ಇದೇನಾಗ್ತದೆ, ಒಂದು ಪ್ರಮುಖ ಅಥವಾ ಏನಪ್ಪ ಎರಡನೇ ಒಂದು ಹೆಸರಿದು ಇಥೈನ್ ಆಯಿತಾ. ಆಮೇಲೆ ಇದು ಅಲ್ಕಿನ್ ಸರಣಿಯ ಮೊದಲ ಸ್ಥಿರ ಸದಸ್ಯ ಅಂತ ಕೊಟ್ಟಿದ್ದಾರೆ. ಅಲ್ಕೈನ್ ಆಗೋದಿಲ್ಲ, ಇದು ಇಥೈನ್. ಓಕೆ, ಅಲ್ಕಿನ್ ಸರಣಿಯ ಮೊದಲ ಸ್ಥಿರ ಸದಸ್ಯ. ಸೊ ಇಲ್ಲಿ ಎ ಮತ್ತು ಬಿ ಎರಡು ಕರೆಕ್ಟ್ ಆಗ್ತವೆ. ಸೋಲ್ಡರ್ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ಸೋಲ್ಡರ್ ಏನಿರುತ್ತೆ? ಸೋಲ್ಡರ್ ಅಂದರೆ ಲೀಡ್ ಪಿ ಬಿ ಅಂತ ಬರಿತೀವಿ. ಟಿನ್ SN ಇದರ ಒಂದು ಸಮ್ಮಿಶ್ರ ಲೋಹ, ಅಂದರೆ ಸೀಸ ಮತ್ತು ತವರದ ಮಿಶ್ರ ಲೋಹವಾಗಿದೆ. ಇದು ವಿದ್ಯುತ್ ತಂತಿಗಳನ್ನು ಒಟ್ಟಿಗೆ ಬೆಸುಗೆ ಮಾಡಲು ಬಳಸಲಾಗ್ತದೆ. ಸೊ ಇಲ್ಲಿ ಬೀನು ಕರೆಕ್ಟ್ ಆಗ್ತದೆ. ಕಡಿಮೆ ಕರಗುವ ಬಿಂದುವನ್ನು ಹೊಂದಿದೆ, ಕರೆಕ್ಟು. ಮೇಲಿನ ಎಲ್ಲವೂ. ಡಿ ಬ್ಲಾಕ್ ಅಂಶಗಳ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಆರಿಸಿರಿ. ಇವು 3 to 10 ಅಂದರೆ 3ರಿಂದ 10ರ ಒಂದು ಗ್ರೂಪ್ನಲ್ಲಿ ಕಂಡುಬರ್ತಾವೆ ಅಂತ ಹೇಳಿದ್ದಾರೆ. ಇದು ತಪ್ಪಾಗ್ತದೆ. 3ರಿಂದ 12ನೇ ಗ್ರೂಪು ಇವೆಲ್ಲವೂ ಲೋಹಗಳು. ಇದು ಕರೆಕ್ಟ್ ಅದ. ಸೊ ಅದಕ್ಕೆ ಇಲ್ಲಿ ಬಿ ಮಾತ್ರ ಕರೆಕ್ಟ್ ಆಗ್ತದೆ. ಬೇಕಿಂಗ್ ಬ್ರೆಡ್ ಮತ್ತು ಕೇಕ್ಗಳಲ್ಲಿ ಬೇಕಿಂಗ್ ಸೋಡಾ ಜೊತೆಗೆ ಟಾರ್ಟಾರಿಕ್ ಆಮ್ಲವನ್ನು ಬಳಸಲಾಗ್ತದೆ. ಈ ಪ್ರಕ್ರಿಯೆಯಲ್ಲಿ ಟಾರ್ಟಾರಿಕ್ ಆಮ್ಲದ ಬಳಕೆ ಏನು? ಇದು ಬ್ರೆಡ್ ಮತ್ತು ಅಥವಾ ಕೇಕ್ನಲ್ಲಿ ಅಥವಾ ಕೇಕ್ನಲ್ಲಿ ಏನು ಮಾಡ್ತದೆ? ಕಹಿಯನ್ನು ತಟಸ್ಥಗೊಳಿಸ್ತದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಒಂದು ಸೆಷನಿನ ಲಾಸ್ಟ್ ಕ್ವಶನ್ ನೋಡೋಣ. ಮುಂದಿನ ಒಂದು 50 ಕ್ವಶನ್ಗಳನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಚರ್ಚೆ ಮಾಡುವ. ಓಕೆ, ಇವುಗಳಲ್ಲಿ ಯಾವುದು ಇಂಗಾಲದ ಅಲೋಟ್ರೋಪಿಕ್ ರೂಪವಲ್ಲ? ಇಲ್ಲಿ ಎಲ್ಲವೂ ಇಂಗಾಲದ ಅಲೋಟ್ರೋಪಿಕ್. ಡೈಮಂಡ್, ಗ್ರಾಫೈಟ್, ಪೊಲರೈನ್. ಓಕೆ, ಸೊ ಈ ಮೇಲಿನ ಯಾವುದು ಅಲ್ಲ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.